ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಎರಡೂ ಪರಸ್ಪರ ವಿರೋಧ ಪಕ್ಷಗಳು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ಇವತ್ತು ಯಾವುದೇ ಉಪಪಕ್ಷಗಳ ಜೊತೆ ಈ ರಾಷ್ಟ್ರೀಯ ಪಕ್ಷಗಳು ಮೈತ್ರಿ ಮಾಡಿಕೊಂಡ್ರೂ ಪರವಾಗಿಲ್ಲ, ಆದರೆ ಈ ಎರಡು ಪಕ್ಷಗಳೇ ಮೈತ್ರಿ ಮಾಡಿಕೊಂಡು ಬಿಟ್ಟರೆ ಹೆಂಗೆ? ಹುಲಿ ಮತ್ತು ಬೇಟೆಗಾರ ಈ ಎರಡಕ್ಕೂ ಸ್ನೇಹ ಆದರೆ ಹೆಂಗೋ ಹಾಗೆ ಮುಂಬೈನಲ್ಲಿ ಮೇಯರ್ ಮತ್ತು ಉಪಮೇಯರ್ ಸ್ಥಾನದ ಚುನಾವಣೆಯಲ್ಲಿ ಮಿತ್ರರನ್ನು ಸೋಲಿಸುವಂತಹ, ಅಂದರೆ ಸ್ಥಳೀಯ ಮಿತ್ರರನ್ನು, ಸ್ಥಳೀಯ ಅಭ್ಯರ್ಥಿಗಳನ್ನು ಸೋಲಿಸುವಂತಹಲ್ಲಿ ಭಾರತೀಯ ಜನತಾ ಪಾರ್ಟಿ ಈಗ ಸಕ್ಸಸ್ ಆಗಿದೆ. ನಮ್ಮ ಪಾರ್ಟಿಗೆ, ಶಿವಸೇನೆಗೆ ಮತ್ತು BJPಗೆ ಬದ್ಧ ವೈರಿ ಅಂತಂದರೆ ದಟ್ ಈಸ್ ಕಾಂಗ್ರೆಸ್. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಇಡೀ ಇಂಡಿಯಾದಲ್ಲಿ ಪಾಲಿಟಿಕ್ಸ್ನಲ್ಲಿ ಎರಡು ಬಿಗ್ಗೆಸ್ಟ್ ನ್ಯಾಷನಲೈಸ್ ಪಾರ್ಟಿಗಳಿದೆ. ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ ಆ್ಯಂಡ್ ಕಾಂಗ್ರೆಸ್. ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಎರಡೂ ಪರಸ್ಪರ ವಿರೋಧ ಪಕ್ಷಗಳು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ಇವತ್ತು ಯಾವುದೇ ಉಪಪಕ್ಷಗಳ ಜೊತೆ ಈ ರಾಷ್ಟ್ರೀಯ ಪಕ್ಷಗಳು ಮೈತ್ರಿ ಮಾಡಿಕೊಂಡ್ರೂ ಪರವಾಗಿಲ್ಲ, ಆದರೆ ಈ ಎರಡು ಪಕ್ಷಗಳೇ ಮೈತ್ರಿ ಮಾಡಿಕೊಂಡು ಬಿಟ್ಟರೆ ಹೆಂಗೆ ಅಂತಂದರೆ ಹುಲಿ ಮತ್ತು ಬೇಟೆಗಾರ ಈ ಎರಡಕ್ಕೂ ಸ್ನೇಹ ಆದರೆ ಹೆಂಗೋ ಹಾಗೆ ಕಾಂಗ್ರೆಸ್ಗೂ ಮತ್ತು BJPಗೂ ಮೈತ್ರಿ ಆದರೆ ಈಗ ಎರಡೂ ಪಕ್ಷಗಳು ಮೈತ್ರಿ ಮಾಡ್ಕೊಂಡ್ಬಿಟ್ಟಿದೆಯಲ್ಲ. ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಎರಡೂ ಪಕ್ಷಗಳಿಗೂ ಕೂಡ ಈಗ ಮೈತ್ರಿ ಆಗಿದೆ. ಇವನೇನ್ರಿ ಆ್ಯಂಕರು, ಇದು ಪಾಸಿಬಲ್ಲ? ಇದು ಆಗುತ್ತಾ? ಈ ಎರಡೂ ಪಕ್ಷಗಳಿಗೂ ಮೈತ್ರಿ ಎಲ್ಲಿಂದ ಬರುತ್ತೆ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ವ್ಯಕ್ತವಾಗ್ತಾ ಇದ್ದರೆ, ನಿಜ, ಮೈತ್ರಿ ಆಗಿದೆ. ಎಲ್ಲಾಗಿದೆ ಅಂತೀರಾ? ಮುಂಬೈನಲ್ಲಾಗಿದೆ. ಯಾಕೆಂತಂದರೆ ಮುಂಬೈನಲ್ಲಿ ಮೇಯರ್ ಮತ್ತು ಉಪಮೇಯರ್ ಸ್ಥಾನದ ಚುನಾವಣೆಯಲ್ಲಿ ಮಿತ್ರರನ್ನು ಸೋಲಿಸುವಂತಹ, ಅಂದರೆ ಸ್ಥಳೀಯ ಮಿತ್ರರನ್ನು, ಸ್ಥಳೀಯ ಅಭ್ಯರ್ಥಿಗಳನ್ನು ಸೋಲಿಸುವಂತಹಲ್ಲಿ ಭಾರತೀಯ ಜನತಾ ಪಾರ್ಟಿ ಈಗ ಸಕ್ಸಸ್ ಆಗಿದೆ. ಏನಾಗಿದೆ ಭಾರತೀಯ ಜನತಾ ಪಾರ್ಟಿ ಅಂತಂದರೆ, ಭಾರತೀಯ ಜನತಾ ಪಾರ್ಟಿ ಅಲ್ಲಿನ ಕಾಂಗ್ರೆಸ್ ಮತ್ತು OWC ಅಸಾವುದ್ದೀನ್ ಓವೈಸಿ ಅವರ MIM ಪಾರ್ಟಿಯ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಮೇಯರ್ ಮತ್ತು ಉಪಮೇಯರ್ ಸ್ಥಾನಕ್ಕೆ ಚುನಾವಣೆಗೆ ಇಳಿದಿತ್ತು. ಅಲ್ಲಿ ತಮಗೆ ಬೇಕಾದವರನ್ನು ಆ ಸ್ಥಾನದಲ್ಲಿ ಕರೆದುಕೊಂಡು ಹೋಗಿ ಕೂಡಿಸಿದ್ದಾರೆ. ಕಾಂಗ್ರೆಸ್ನ ಜೊತೆ OWC ಅವರ MIM ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ. ಅಕೋಲಾ ಜಿಲ್ಲೆಯ ಅಕೋಟ್ ಮುನ್ಸಿಪಾಲ್ಟಿಯ ಕಾಂಗ್ರೆಸ್ಸನ್ನು ಹೊರತುಪಡಿಸಿ BJP ಈ MIM ಮತ್ತು ಶಿಂದೆ ಅವರ ಸೇನೆ, ಉದ್ಧವ್ ಅವರ ಸೇನೆ, NCP ಮತ್ತು ಸ್ವಾತಂತ್ರ್ಯ ಅಭ್ಯರ್ಥಿಗಳು ಇವರೆಲ್ಲ ಒಗ್ಗೂಡಿಕೊಂಡು ವಿಕಾಸ್ ಮಂಚ್ ಅನ್ನುವಂತಹ ಒಂದು ಸಂಘಟನೆಯನ್ನು ಸ್ಥಾಪಿಸಿಕೊಂಡು ಕಾಂಗ್ರೆಸ್ಸಿನ ವಿರುದ್ಧ ಕಣಕ್ಕಿಳಿದಿದ್ದು. ಮತ್ತೊಂದು ಕಡೆ ಅಮರ್ನಾಥ್ನಲ್ಲಿ ಶಿವಸೇನೆಯ, ಶಿಂದೆ ಅವರು ಶಿವಸೇನೆಯ ಪಾರ್ಟಿಯ ಅಭ್ಯರ್ಥಿಗಳು ಒಂಟಿಯಾಗಿ ಒಂದಿಷ್ಟು ಸೀಟ್ಗಳನ್ನು ಅಲ್ಲಿ ಪಡೆದುಕೊಂಡಿದ್ದರು. ಇನ್ನು BJP NCP ಜೊತೆ ಕಾಂಗ್ರೆಸ್ ಜೊತೆ ಸೇರ್ಕೊಂಡು 31 ಸೀಟ್ಗಳನ್ನು ಬಲದಿಂದ ಬದಿಗೊತ್ತಿ ಪಾಲಿಕೆಯಲ್ಲಿ ಅಧಿಕಾರಕ್ಕೆ ಏರಿತ್ತು. ನೋಡಿ ಹೆಂಗಿದೆ ಪಾಲಿಟಿಕ್ಸ್ ಅನ್ನೋದು. ಯಾವುದನ್ನು ನಾವು ವೈರಿ ಪಕ್ಷ ಅಂತ ಕರಿತೀವೋ, ಯಾವುದನ್ನು ವಿಪಕ್ಷ ಅಂತ ಕರಿತೀವೋ ಅಂಥ ವಿಪಕ್ಷದ ಜೊತೆನೇ ಕೈ ಜಡಿಸ್ಕೊಂಡು ವೈಯಕ್ತಿಕವಾಗಿ ಯಾರ ಮೇಲೆ ಹಗೆ ಇದೆ, ವೈಯಕ್ತಿಕವಾಗಿ ಯಾರು ಆ ಸ್ಥಾನಕ್ಕೆ, ಮೇಯರ್ ಸ್ಥಾನಕ್ಕೆ, ಉಪಮೇಯರ್ ಸ್ಥಾನಕ್ಕೆ ಏರಬಾರದು ಅಂತ ಅನ್ಕೊಂಡು ಸಿದ್ಧಾಂತ, ಐಡಿಯಾಲಜಿ ಇವುಗಳನ್ನೆಲ್ಲ ಸೈಡ್ಗಿಟ್ಟು, ಪಕ್ಕಕ್ಕಿಟ್ಟು, ಗಾಳಿಯಲ್ಲಿ ತೂರಿ ಮೈತ್ರಿ ಮಾಡ್ಕೊಂಡು ಅಧಿಕಾರವನ್ನು ಕೈ ಹಿಡಿದ್ಬಿಟ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ CM ಇದರ ಮೇಲೆ ಬಹಳ ದೊಡ್ಡ ಪ್ರಮಾಣದ ತೀವ್ರ ಗಂಭೀರತೆಯನ್ನು ಪಡ್ಕೊಂಬಿಟ್ಟಿದ್ದಾರೆ, ಕೋಪ ಮಾಡ್ಕೊಂಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ. ಅವ್ರ ಗಮನಕ್ಕೆ ಬಂದ ಮೇಲೆ ಬದ್ಧ ವೈರಿ ನಮ್ಮ ಪಾರ್ಟಿಗೆ, ಶಿವಸೇನೆಗೆ ಮತ್ತು BJPಗೆ ಬದ್ಧ ವೈರಿ ಅಂತಂದರೆ ದಟ್ ಈಸ್ ಕಾಂಗ್ರೆಸ್, ಅದರಲ್ಲೂ MIM. ಇವ್ರ ಜೊತೆಗಿನ ಮೈತ್ರಿಯ ಕುರಿತು ಪ್ರತಿಕ್ರಿಯಿಸಿರುವಂತಹ ಮುಖ್ಯಮಂತ್ರಿ ದೇವೇಂದ್ರ ಇಂತಹ ಮೈತ್ರಿಯನ್ನು BJPಯ ಸಿದ್ಧಾಂತ ಮತ್ತು ನಿಯಮಗಳು ವಿರೋಧಿಸುತ್ತೆ ಮತ್ತು ಇದು ನಮ್ಮ ಪಕ್ಷದ ಸಿದ್ಧಾಂತಕ್ಕೆ, ಐಡಿಯಾಲಜಿಗೆ, ಅವರ ಸಿದ್ಧಾಂತ ಐಡಿಯಾಲಜಿಗಳು ತದ್ವಿರುದ್ಧವಾಗಿದೆ. ಈ ಅಲಯನ್ಸ್ ಏನಿದೆ, ಈ ಮೈತ್ರಿ ಏನಿದೆ, ಇದನ್ನು ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅಂತ ಮಹಾರಾಷ್ಟ್ರ ಮುಖ್ಯಮಂತ್ರಿ ಹೇಳುತ್ತಿದ್ದಾರೆ. ಯಾರು ಈ ಮೈತ್ರಿ ಬಗ್ಗೆ ತೀರ್ಮಾನ ತೆಗೆದುಕೊಂಡ್ರೋ ಅವರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನನ್ನು ನಾವು ತೆಗೆದುಕೊಳ್ತೀವಿ ಅನ್ನುವಂತಹ ಮಾತನ್ನು ಒಂದು ಕಡೆ ಮಹಾರಾಷ್ಟ್ರದ CM ಹೇಳ್ತಾರೆ. ಇನ್ನು ಅಮರ್ನಾಥ್ ಮುನ್ಸಿಪಲ್ ಚುನಾವಣೆಯಲ್ಲಿ BJP ಜೊತೆ ಮೈತ್ರಿ ಮಾಡಿಕೊಂಡಂತಹ 12 ಜನ ಕಾಂಗ್ರೆಸ್ ಪಕ್ಷದ ಕೌನ್ಸಿಲರ್ಗಳನ್ನು ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ನಾಯಕರಾದಂತಹ ದೇವೇಂದ್ರ ಅಂದರೆ ಮಹಾರಾಷ್ಟ್ರ CM ಅವ್ರು ಏನು ಹೇಳ್ತಾರೆ ಅಂತಂದರೆ,
ಯಾರು ಈ ಮೈತ್ರಿಗೆ ಒಪ್ಪಂದ ಮಾಡ್ಕೊಂಡ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಷನ್ ತಗೊಂಡಿದ್ದೀವಿ ಅಂತ ಹೇಳ್ತಿಲ್ಲ, ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನೂ ತೊಗೊಂಡಿಲ್ಲ. ಯಾಕಂತಂದರೆ ಅಲ್ಲಿ ಗೆದ್ದು ಬೀಗ್ತಾ ಇರೋದು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಇವ್ರ ಜೊತೆ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ನವ್ರ ಜೊತೆ MIM ಅವ್ರ ಜೊತೆ ವಾಟ್ ಎವರ್ ಇಟ್ ಮೇ ಬಿ ಗೆದ್ದಿದ್ದಂತರೂ BJP. ಈ ಕಡೆ BJPಯವ್ರ ಜೊತೆ ಮೈತ್ರಿ ಮಾಡಿಕೊಂಡು ಸೋಲನ್ನು ಅನುಭವಿಸಿರ್ತಕ್ಕಂತಹ ಕಾಂಗ್ರೆಸ್ ಒಂದು ಇದೆಯಲ್ಲ, ಅದಕ್ಕೆ ಕಾಂಗ್ರೆಸ್ನವರಿಗೆ ಸಿಟ್ಟು ಬಂದ್ಬಿಟ್ಟಿದೆ. ಆದ್ದರಿಂದ ಅಂಬರ್ನಾಥ್ ಮುನ್ಸಿಪಾಲ್ ಕೌನ್ಸಿಲಲ್ಲಿ ಆ ಚುನಾವಣೆಯಲ್ಲಿ ಯಾರ್ಯಾರು BJP ಜೊತೆ ಮೈತ್ರಿ ಮಾಡಿಕೊಂಡ್ರಲ್ಲ ಕಾಂಗ್ರೆಸ್ಸಿನ ನಾಯಕರು, ಅಂತಹ ಕಾಂಗ್ರೆಸ್ಸಿನ ನಾಯಕರನ್ನು ಅಂದರೆ 12 ಜನ, ಆ ಮುನ್ಸಿಪಾಲ್ಟಿಯ 12 ಜನ ಕೌನ್ಸಿಲರ್ಗಳನ್ನು ಈಗ ಕಾಂಗ್ರೆಸ್ ಪಕ್ಷದಿಂದ ಅಮಾನತ್ತು ಮಾಡಲಾಗಿದೆ. ಇನ್ನು ಅಂಬರ್ನಾಥಿನ ಚುನಾವಣೆಯ ಬಳಿಕ BJP, ಕಾಂಗ್ರೆಸ್ ಮತ್ತು NCP ಒಪ್ಪಂದ ಮಾಡಿಕೊಂಡು 27 ಸೀಟ್ಗಳನ್ನು ಪಡೆದಂತಹ ಶಿವಸೇನೆಯನ್ನು ಸೈಡಿಗೆ ಹಾಕಿದೆ. ಇದರ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ಸಿನ ಘಟಕ 12 ಜನ, ನಾನು ಆಗಲೇ ಹೇಳಿದ್ನಲ್ಲ 12 ಜನರನ್ನು ಅಮಾನತ್ತು ಮಾಡಿದೆ. ಮತ್ತು ಬ್ಲಾಕ್ ಅಧ್ಯಕ್ಷ, ಈ ಏನು ಅಂಬರ್ನಾಥ್ನಲ್ಲಿ ಈ ಕಾಂಗ್ರೆಸ್ನವರು ಬ್ಲಾಕು, ಡಿಸ್ಟಿಕ್ಕು, ತಾಲೂಕು ಅಂತ ಮಾಡ್ಕೊಂಡಿರ್ತಾರಲ್ಲ, ಹಂಗೆ ಬ್ಲಾಕಿನ ಅಧ್ಯಕ್ಷ ಒಬ್ಬ ಪ್ರದೀಪ್ ಪಾಟೀಲ್ ಎಂಬಾತನನ್ನು ಈಗ ಮತ್ತೆ ಪಕ್ಷ ಉಚ್ಚಾಟನೆ ಮಾಡಿದೆ. ಮತ್ತು ಉಳಿದಂಥ ಎಲ್ರಿಗೂ ಕೂಡ ಈ ಕಾಂಗ್ರೆಸ್ ಪಕ್ಷ ಏನಿದೆ, ಯಾರ್ಯಾರು ಮೈತ್ರಿಗೆ ಹೋಗಿದ್ರಲ್ಲ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ, ಅವರಿಗೆ ಶೋಕಾಸ್ ನೋಟಿಸನ್ನು ಕೂಡ ಇಶ್ಯೂ ಮಾಡಿದೆ. ಬಟ್ ವಾಟ್ ಎವರ್, ನಿಜವಾಗಲೂ ಬಹಳ ದೊಡ್ಡ ಪ್ರಮಾಣದ ನೆಗೆಪಾಟ್ಲು ಏನು ಅಂತಂದರೆ, ದೇಶದಲ್ಲಿ ಪರಸ್ಪರ ಸೈದ್ಧಾಂತಿಕವಾಗಿ, ರಾಜಕೀಯವಾಗಿ ಎಲ್ಲ ದಿಕ್ಕುಗಳಿಂದನೂ ನೋಡಿದರೆ ವಿರುದ್ಧಾತ್ಮಕವಾಗಿ ಇರುವಂತಹ 2 ಪಕ್ಷಗಳು ಮೈತ್ರಿಯನ್ನು ಮಾಡ್ಕೊಂಡಿರೋದು, ಅದು ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳಲ್ಲಿ ಮೈತ್ರಿಯನ್ನು ಮಾಡ್ಕೊಂಡ್ರು ಚುನಾವಣೆಯನ್ನು ಎದುರಿಸಿದ್ದು ಫಾರ್ ದ ಫಸ್ಟ್ ಟೈಮ್. ಇದೇ ಇರಬೇಕಪ್ಪ ಇಂಡಿಯನ್ ಪಾಲಿಟಿಕ್ಸ್ನಲ್ಲಿ, ಎಲ್ಲಿಯೂ ಕೂಡ ಈ ತರಹದ ಸಿಚುವೇಶನ್ಸ್ಗಳು ಆಗಿಲ್ಲ ಅಂತ ಅನಿಸುತ್ತೆ. ನೋಡೋಣ, ಈ ಮೈತ್ರಿ ಇವತ್ತು ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಾಗಿದೆ, ಮುಂದೆ ಯಾವ್ಯಾವ ಎಲೆಕ್ಷನ್ನಲ್ಲಾಗುತ್ತೆ, ಏನೇನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ TV. ನಮಸ್ಕಾರ.